ಈಗಾಗಲೇ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಈಗಾಗಲೇ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಇನ್ನು ಒಂದು ಬಾರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಆಗ್ತಾ ಇದೆ. ಇದರ ಜೊತೆಗೆ ವಯೋಮಿತಿ ಸಡಿಲಿಕೆ ಮಾಡಿ ಸರ್ಕಾರದ ಆದೇಶ ಕೂಡ ಇದೆ. ಒಂದು ಮಹತ್ತರವಾದಂಥ ಆದೇಶವನ್ನು ಸರ್ಕಾರ ಮಾಡ್ತಿದೆ. ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಈಗ ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಅನ್ವಯ ಆಗ್ತಾ ಇದೆ. ಉದ್ಯೋಗಾಂಕ್ಷಿಗಳಿಗೆ ಸರ್ಕಾರದ ಗುಡ್ ನ್ಯೂಸ್ ಇದು. ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಸರ್ಕಾರ ಒಂದು ಬಾರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡ್ತಾ ಇದೆ. ಅಂದರೆ ಒಂದು ಬಾರಿ ಮಾತ್ರ ಈ ಥರ ಮಾಡ್ತಾ ಇರುವಂಥದ್ದು. ಒಂದು ಬಾರಿಗೆ ಈ ರೀತಿಯಂಥ ವಯೋಮಿತಿ ಮಾಡ್ತಾ ಇರುವಂಥದ್ದು, ಇನ್ಫ್ಯಾಕ್ಟ್ ಸಡಿಲಿಕೆ ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಈ ರೀತಿಯಾದಂಥ ನಿಯಮ ಲಾಗು ಆಗುವಂತೆ, ಜಾರಿಯಾಗುವಂತೆ, ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಈಗ ಉದ್ಯೋಗಾಂಕ್ಷಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟನ್ನು ಗಮನಿಸ್ತಾ ಇದ್ರೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ಯಾಕೆಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಆದಂಥ ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆಯಲ್ಲಿ ಸರ್ಕಾರ ವಯೋಮಿತಿಯನ್ನು ಸಡಿಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಅಥವಾ ಒತ್ತಾಯವನ್ನು ಸರ್ಕಾರದ ಮೇಲೆ ಹೇರಿದ್ರು. ಈಗ ಅಂತಿಮವಾಗಿ ವಿದ್ಯಾರ್ಥಿಗಳ ಹೋರಾಟಗಾರರ ಒತ್ತಡಕ್ಕೆ ಮಣಿದಿರುವಂಥ ಸರ್ಕಾರ ಈಗ ವಯೋಮಿತಿಯನ್ನು ಸಡಿಲಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಜೊತೆಗೆ ಒಂದು ಅವಧಿಗೆ ಮಾತ್ರ, ಅಂದರೆ ಇದು ಒಂದು ಬಾರಿ ಮಾತ್ರ 3 ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಆದೇಶವನ್ನು ನೀಡಿದೆ. ಜೊತೆಗೆ ಎಲ್ಲ ಪ್ರವರ್ಗಗಳಿಗೆ ಇದನ್ನು ಅನ್ವಯವಾಗುವಂತೆ ಈ ಒಂದು ಸಡಿಲಿಕೆಯನ್ನು ಮಾಡಲಾಗಿದೆ. ಹೀಗಾಗಿ ಬಹುತೇಕ ಎಲ್ಲ ಪ್ರವರ್ಗಗಳಲ್ಲಿ ಯಾರ್ಯಾರು ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಪ್ರವರ್ಗಗಳಿಗೆ ಅಪ್ಲೈ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದರಿಂದ ಸಾಕಷ್ಟು ಸಹಾಯ ಆಗುತ್ತೆ. ಇನ್ನು ರಾಜ್ಯ ಸರ್ಕಾರ ಎಲ್ಲ ನೇಮಕಾತಿಗಳಲ್ಲಿ ಈ ಒಂದು ಹೊಸ ನಿಯಮ ಜಾರಿಯಾಗತ್ತೆ. ಧಾರವಾಡದಲ್ಲಿ ಬೃಹತ್ ಆದಂಥ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಹಾಗೂ ಪೊಲೀಸ್ ಕೆಲಸಗಳಿಗೆ ಯಾರ್ಯಾರು ಅರ್ಜಿಯನ್ನು ಹಾಕಿದ್ರು ಅವರೆಲ್ಲರೂ ಕೂಡ ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದರು. ಈಗ 3 ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಪ್ರಕಟಗೊಳಿಸಿದೆ. ಅಧಿಸೂಚನೆಯಲ್ಲಿ ಒಂದು ಬಾರಿಗೆ ಎಲ್ಲ ಪ್ರವರ್ಗಗಳಿಗೆ 3 ವರ್ಷಗಳ ವಯೋಮಿತಿಯ ಸಡಿಲಿಕೆಯನ್ನು ಮಾಡಿ ಈ ಮೂಲಕ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಅನುಕೂಲವಾಗುವಂತೆ ಈಗಾಗಲೇ ಯಾರ್ಯಾರು ಬರೆದಿದ್ದಾರೆ, ಜೊತೆಗೆ ನೇಮಕಾತಿ ಕೂಡ ಆಗಿಲ್ಲ. ಈಗಾಗಲೇ ಅನೇಕ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ನಾಯಕರು ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದ್ರು. ಕೆಲ ವಿಭಾಗಗಳಲ್ಲಿ ಕಳೆದ 3-4 ವರ್ಷಗಳಿಂದ ಹೊಸದಾಗಿ ನೇಮಕಾತಿಯಾಗಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಹೀಗಾಗಿ ನೇಮಕಾತಿ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಈ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಹಾಕಿದ್ರು. ಅಂತಿಮವಾಗಿ ಈ ಸರ್ಕಾರ ಈಗ ಆದೇಶವನ್ನು ಪ್ರಕಟ ಮಾಡಿದೆ. ನೆನಪಿರ್ಬೋದು, ಕೆಲ ದಿನಗಳ ಹಿಂದೆ ಧಾರವಾಡದಲ್ಲಿ ಬೃಹತ್ ಆದಂಥ ಒಂದು ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆಯಲ್ಲಿ ಇದೇ ವಿದ್ಯಾರ್ಥಿಗಳು ಅಥವಾ ಹೋರಾಟಗಾರರು ಒತ್ತಡವನ್ನು ಹೇರಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಬಂದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನು ಸುಗ್ರೀವಾಜ್ಞೆ ರೀತಿಯಲ್ಲಿ ಒಂದು ಜಾರಿ ಮಾಡುತ್ತೆ ಅಂತ ಹೇಳಲಾಗಿತ್ತು. ಯಾಕೆಂದರೆ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಇತ್ತು. ಅತ್ತ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಧಾರವಾಡದ ವಿದ್ಯಾರ್ಥಿಗಳ ಹೋರಾಟ ಅಂತೂ ಸುದ್ದಿಯಾಗಿತ್ತು. ಯಾಕೆಂದರೆ ಅತ್ತ ಜೆನ್ಜಿ ಹೋರಾಟ ಅನ್ನುವಂಥ ಒಂದು ವಿಶೇಷವಾದಂಥ ಮಾನ್ಯತೆಯನ್ನು ಕೂಡ ಇದಕ್ಕೆ ಬಿಂಬಿಸುವಂಥ ಅಥವಾ ಕಲ್ಪಿಸುವಂಥ ಒಂದು ಪ್ರಯತ್ನ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಭಾರಿ ಪ್ರಮಾಣದ ಒತ್ತಡ ಬಂದಂಥ ಹಿನ್ನೆಲೆಯಲ್ಲಿ ಜೊತೆಗೆ ಸರ್ಕಾರದಕ್ಕೆ ಕೇವಲ ವಿದ್ಯಾರ್ಥಿಗಳ ಹೋರಾಟ ಅಲ್ಲದೆ ಸರ್ಕಾರದ ಭಾಗವಾಗಿರುವಂಥ ಅನೇಕ ಸಚಿವರು ಶಾಸಕರು ಕೂಡ ನೇರವಾಗಿ ಪತ್ರವನ್ನು ಬರೆದಿದ್ದರು. ಪತ್ರದ ಜೊತೆಗೆ ಈ ಒಂದು ವಿಚಾರವನ್ನು ಕ್ಯಾಬಿನೆಟ್ನಲ್ಲೂ ಕೂಡ ತಂದು ಆನಂತರದಕ್ಕೆ ತೀರ್ಮಾನ ಕೈಗೊಳ್ಳೋದಕ್ಕೆ ಕೂಡ ಚರ್ಚೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಂಥ ದಾಖಲೆಗಳನ್ನು ಸಿದ್ಧಪಡಿಸುವಂತೆ CMO ಕೂಡ ಸೂಚನೆ ಕೊಟ್ಟಿತ್ತು. ಅದರ ಮೊದಲ ಭಾಗವಾಗಿ ಈಗ ಒಂದು ಬಾರಿಗೆ 3 ವರ್ಷಗಳ ವಯೋಮಿತಿಯ ಸಡಿಲಿಕೆಯನ್ನು ಸರ್ಕಾರ ಮಾಡಿದೆ. ಈ ಮೂಲಕ ಈ ವಿದ್ಯಾರ್ಥಿಗಳಿಗೆ ಹೊಸ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದೆ. ಇದರಿಂದಾಗಿ ಸಾಕಷ್ಟು ಮಂದಿಗೆ, ಲಕ್ಷಾಂತರ ಮಂದಿಗೆ ಮತ್ತೆ ಪರೀಕ್ಷೆ ಬರೆಯುವಂಥ ಅನುಕೂಲ ಆಗುತ್ತೆ. ಈಗಾಗಲೇ KAS ಇರ್ಬೋದು, IAS ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ನೇಮಕಾತಿಯಲ್ಲೂ ಕೂಡ ಇದು ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಹೆಚ್ಚಿನ ಅವಕಾಶ ಸಿಗುತ್ತೆ, ಹೆಚ್ಚಿನ ವರ್ಷಗಳ ಕಾಲ ಅವರು ಇನ್ನಷ್ಟು ಪ್ರಯತ್ನವನ್ನು ಪಡ್ಬೋದು ಅನ್ನುವಂಥ ಒಂದು ವಿಶೇಷವಾದಂಥ ಸುದ್ದಿ ಇದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ತಪ್ಪಾಗಲ್ಲ. ಇದೆಲ್ಲದರ ಜೊತೆಗೆ ಈ ಒಂದು ಹೋರಾಟವನ್ನು ನೋಡ್ತಾ ಇದ್ದಾರೆ. ಧಾರವಾಡದಲ್ಲಂಥ ಹೋರಾಟ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಒಂದು ನರೇಷನನ್ನು ಬಿಲ್ಡ್ ಮಾಡೋದಕ್ಕೆ ವಿಪಕ್ಷಗಳು ಮುಂದಾಗಿತ್ತು. ಹೀಗಾಗಿ ಈಗ ಸರ್ಕಾರ ಈ ಅಧಿಸೂಚನೆಯನ್ನು ಪ್ರಕಟಗೊಳಿಸುವ ಮೂಲಕ ನ್ಯೂಸನ್ನು ಕೊಡೋ ಜೊತೆಗೆ, ಗುಡ್ ನ್ಯೂಸ್ ಕೊಡೋದ್ರ ಜೊತೆಗೆ ತಮ್ಮ ಸರ್ಕಾರದ ನಿಲುವನ್ನು ಕೂಡ ಪ್ರಕಟಿಸಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ ಇದರ ಹಿಂದೆ ಸಾಕಷ್ಟು ಒತ್ತಡಗಳು ಕೂಡ ಕೆಲಸ ಮಾಡಿದೆ ಅನ್ನೋ ತಪ್ಪಾಗಲ್ಲ. ಶಾಸಕರ ಭಾಗಿಯಾಗಿ ಜೊತೆಗೆ ವಿದ್ಯಾರ್ಥಿಗಳ ಹೋರಾಟ ಇದೆಲ್ಲವೂ ಕೂಡ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿತ್ತು. ಈಗ ತತ್ಕ್ಷಣಕ್ಕೆ, ಅಂದರೆ ಸಾಕಷ್ಟು ಹೋರಾಟಗಳನ್ನು ನೋಡಿದ್ದೀವಿ ನಾವು. ಈ ಹೋರಾಟಗಳಾದರೂ ಕೂಡ ತತ್ಕ್ಷಣಕ್ಕೆ ಫಲಿತಾಂಶ ಬರಲ್ಲ. ಆದರೆ ಧಾರವಾಡ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಕೇವಲ 1 ವಾರ ಕಳೆಯೋಷ್ಟರಲ್ಲೇ ಸರ್ಕಾರ ಈ ರೀತಿಯಂಥ ಆದೇಶ ಕೊಟ್ಟಿರುವಂಥ ಹಿನ್ನೆಲೆ ಏನು, ಕಾರಣ ಏನು ಪ್ರಸನ್ನ?
ಪ್ರಮೋದ್, ಸರ್ಕಾರದ ಮೇಲೆ ಬಹಳಷ್ಟು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಒತ್ತಡ ಇದ್ದಂಥದ್ದು ಸತ್ಯ. ಅದರಲ್ಲೂ ಒಳ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕಳೆದ 1.5 ವರ್ಷದಿಂದಲೂ ಕೂಡ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿಲ್ಲ, ಬಡ್ತಿ ಪ್ರಕ್ರಿಯೆಗಳಿಗೂ ಚಾಲನೆ ಸಿಕ್ಕಿಲ್ಲ. ಇದೆಲ್ಲ ಆಕ್ರೋಶ ಕೂಡ ದೊಡ್ಡ ಮಟ್ಟಿಗೆ ಬಹಿರಂಗವಾಗಿ ಸ್ಫೋಟಗೊಳ್ತಾ ಇದ್ದಂತೆ ಎಚ್ಚರಗೊಂಡಂತಹ ಸರ್ಕಾರ ಇದೀಗ ಒನ್ ಟೈಮ್ ಮೆಜರ್ಮೆಂಟಿನ ಮೇಲೆ ತಾತ್ಕಾಲಿಕವಾಗಿ ಒಂದು ರಿಲ್ಯಾಕ್ಸೇಷನ್ ನ ಕೊಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಮತ್ತು ಸ್ವಲ್ಪ ಮಟ್ಟಿಗಿನ ಸಮಾಧಾನಕರವಾದಂತಹ ವಿಷಯವನ್ನು ಕೂಡ ಇದೀಗ ಅಭ್ಯರ್ಥಿಗಳಿಗೆ, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿಕೊಳ್ಳೋದಕ್ಕೆ, ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಕಣ್ಣು ನೆಟ್ಟಂತವರಿಗೆ ಇದೀಗ ಸರ್ಕಾರ ಒನ್ ಟೈಮ್ ಮೆಜರ್ಮೆಂಟ್ ಆಗಿ 3 ವರ್ಷದ ರಿಲ್ಯಾಕ್ಸೇಷನ್ ನ ಕೊಟ್ಟಿದೆ. ಅಂದ್ರೆ ಈ ಆದೇಶ ಆಗುವ ಮುಂದಿನಿಂದ 2022 ಡಿಸೆಂಬರ್ ತನಕ ಏನೆಲ್ಲ ನೇಮಕಾತಿ ಪ್ರಕ್ರಿಯೆಗಳು, ನೇರ ನೇಮಕಾತಿ ಪ್ರಕ್ರಿಯೆಗಳಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ವಯೋಮಿತಿ ಬೇರೆ ಬೇರೆ ರೀತಿ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಈಗ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಅಧಿಕೃತವಾಗಿ ಇದೀಗ ಆದೇಶವನ್ನು ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಿಗಿನ ಒತ್ತಡ ಶಾಸಕರ ಕಡೆಯಿಂದಲೂ ಕೂಡ ಇತ್ತು. ಅಭ್ಯರ್ಥಿಗಳು ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೆಲ್ಲ ಕಾರಣಕ್ಕೋಸ್ಕರ ಇದೀಗ ಸರ್ಕಾರ ಒಂದು ತಾತ್ಕಾಲಿಕ ರಿಲೀಫ್ ಅನ್ನಂತೂ ಕೊಟ್ಟಂತಾಗಿದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.